ತಬ್ಬಲಿಗಳ ಆಕ್ರಂದನ, ಉಗ್ರರ ಗುಂಡೇಟಿಗೆ ಒಟ್ಟಿಗೆ ಉಸಿರು ಚೆಲ್ಲಿದ್ದ ಅಪ್ಪ ಮಗನ ಕತೆ ಇದು. ಅಪ್ಪ ಮಗ ಕಾಶ್ಮೀರವನ್ನ ನೋಡೋದಕ್ಕೂ ಹೋಗಿದ್ರು. ಪಹಲ್ಗಾಮ್ನಲ್ಲಿ ಬಲಿಯಾದ ಯತೀಶ್ ಪರ್ಮಾರ್ ಮತ್ತು ಸುಮಿತ್. ಪಹಲ್ಗಾಮ್ನಲ್ಲಿ ಅಪ್ಪ ಮಗ ಬಲಿಯಾದ್ರು. ದಾಳಿಯಲ್ಲಿ ಪ್ರಾಣ ಬಿಟ್ಟಿದ್ದ ಗುಜರಾತ್ನ ಯತೀಶ್ ಪರ್ಮಾರ್ ಧರ್ಮ ಪತ್ನಿ ಕಣ್ಣೆದುರೇ ಪ್ರಾಣ ಬಿಡ್ತಾರೆ ಪತಿ ಮತ್ತು ಪುತ್ರ. ಗಂಡ ಮಗನಿಲ್ಲದೆ ಹೇಗಿರಲಿ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಯತೀಶ್ ಪತ್ನಿ. ಉಗ್ರರ ಗುಂಡೇಟಿಗೆ ಒಟ್ಟಿಗೆ ಉಸಿರು ಚೆಲ್ತಾರ್ರಿ ಅಪ್ಪ ಮಗ. ಎಂತ ನೋವಿನ ಸಂಗತಿ. ಒಂದು ಕಡೆ ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರು ತಮ್ಮ ಪುತ್ರ ಮತ್ತು ಪತ್ನಿಯ ಎದುರೇ ಬಲಿಯಾಗ್ತಾರೆ, ಸಾವನ್ನಪ್ತಾರೆ. ಆದರೆ ಈ ಒಂದು ಘಟನೆ ಇದೆಯಲ್ಲ, ಇಲ್ಲಿ ಅಪ್ಪ ಮಗ ಪತ್ನಿಯ ಎದುರೇ ಬಲಿಯಾಗಿರೋದು. ಅಪ್ಪ ಮಗನನ್ನ ಕೊಂದು ಹೋಗಿದ್ದಾರೆ ಪಾಪಿಗಳು. ನಿಜಕ್ಕೂ ಕೂಡ ಹೊಟ್ಟೆ ಉರಿಯುತ್ತೆ ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ. ಯತೀಶ್ ಪರ್ಮಾರ್ ಮತ್ತು ಅವರ ಮಗ ಬಲಿಯಾಗಿರೋದು. ಧರ್ಮ ಪತ್ನಿ ಎದುರೇ, ಕಣ್ಣೆದುರೇ ಪ್ರಾಣ ಬಿಟ್ಟಿದ್ದಾರೆ ಪತಿ ಮತ್ತು ಪುತ್ರ. ಒಂದ್ ಕಡೆ ಪತಿಯನ್ನ ಕಳ್ಕೊಂಡಿರುವಂತ ನೋವು, ಮತ್ತೊಂದ್ ಕಡೆ ಬಹಳ ಪ್ರೀತಿ ಮಾಡುವಂತ ಮಗ. ಗಂಡ ಮಗನಿಲ್ಲದೆ ನಾನು ಹೆಂಗ ಬದುಕಲಿ ಅಂತ ಹೇಳಿ ಪಾಪ ಯತೀಶ್ ಪತ್ನಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ, ಕೂಗಾಡಿದ್ದಾರೆ, ಚೀರಾಡಿದ್ದಾರೆ. ನೋಡಿ ಅವರ ಗೋಳಾಟವನ್ನು. ಯಾರಿಗೂ ಈ ರೀತಿಯಾದಂಥ ಪರಿಸ್ಥಿತಿ ಬರಬಾರದು. ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗೋಗ್ಬಿಡುತ್ತಲ್ಲ ಅನ್ನೋ ನಿಟ್ಟಿನಲ್ಲಿ ಒದ್ದಾಡಿದ್ದಾರೆ ಪಾಪ. ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಉಗ್ರರ ಗುಂಡೇಟಿಗೆ ಅಪ್ಪ ಮಗ ಇಬ್ರು ಕೂಡ ಉಸಿರು ಚೆಲ್ಲಿರೋದನ್ನ ಸ್ವತಃ ಆ ಮಹಿಳೆ ನೋಡಿದ್ದಾರೆ. ಗಂಡನನ್ನು ಕಳ್ಕೊಂಡ್ರು, ಇತ್ತ ಮಗನನ್ನೂ ಕಳ್ಕೊಂಡ್ರು. ಇನ್ಯಾಕೆ ಬದುಕಲಿ ನಾನು ಅನ್ನೋದು ತಲೆಗೆ ಬಂದ್ಬಿಟ್ಟಿದೆ.